ಮಳವಳ್ಳಿ ಪಟ್ಟಣದ ಸಮೀಪದ ತಮ್ಮಡಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ಹಾಲರವಿ ಮೆರವಣಿಗೆಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು. ದೇವಸ್ಥಾನದ ಅರ್ಚಕರಾದಂತಹ ಗುಡ್ಡಪ್ಪನವರು ಅವರ ನೇತೃತ್ವದಲ್ಲಿ ಗ್ರಾಮದ ಮಹಿಳೆಯರು ಮತ್ತು ಪುಟಾಣಿ ಮಕ್ಕಳು ಹಾಲರವಿ ಹೊತ್ತು ಸಾಗಿದರು. ವೀರಗಾಸೆ ಮತ್ತು ನಗಾರಿ ವಾದ್ಯಗಳೊಂದಿಗೆ ಮೆರವಣಿಗೆಯು ಸಾಗಿ ಬಂದಂತಹ ದೃಶ್ಯ ಭಕ್ತರ ಮನಸೂರೆಗೊಂಡಿತ್ತು ಅಥವಾ ಮನಸೂರೆಗೈದಿತ್ತು. ಮೆರವಣಿಗೆಯು ದೇವಸ್ಥಾನದ ಬಳಿ ತಲುಪಿದ ನಂತರ ಹಾಲರವಿ ಹೊತ್ತು ತಂದಂತಹ ಹಾಲನ್ನ ಶ್ರೀ ಸ್ವಾಮಿಗೆ ಅಭಿಷೇಕ ಮಾಡಲಾಯಿತು. ಈ ಧಾರ್ಮಿಕ ವಿಧಿಯನ್ನ ನೆರವೇರಿಸುವಾಗ ಭಕ್ತರು ಭಕ್ತಿಪೂರ್ವಕವಾಗಿ ದೇವರ ನಾಮಸ್ಮರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ನೆರೆದಿದ್ದಂತಹ ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಪುನೀತರಾದರು. ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಭಕ್ತ ಮಂಡಳಿಯ ಅಧ್ಯಕ್ಷ ಮಹದೇಶ್, ಅರ್ಚಕ ಮಹದೇಶ ಗುಡ್ಡಪ್ಪ, ತಮ್ಮಡಹಳ್ಳಿ ಗ್ರಾಮದ ಯಜಮಾನರು ಮತ್ತು ಮುಖಂಡರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಮಿತಿಯ ಅಧ್ಯಕ್ಷ ಮಾದೇಶ್ ಅವರು ಮಾತನಾಡಿ, ದೀಪಾವಳಿ ಅಮಾವಾಸ್ಯೆಯ ಈ ಶುಭ ದಿನದಂದು ಹಾಲರವಿ ಮೆರವಣಿಗೆಯನ್ನ ನಡೆಸ್ತಾ ಇರೋದ್ರಿಂದ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹಾಗೂ ದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಅನ್ನುವಂತಹ ಒಂದು ಸಾಲಾವಳಿಯ ಮೂಲಕವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮವು ಗ್ರಾಮಸ್ಥರಲ್ಲಿ ಸಂತಸವನ್ನು ಉಂಟು ಮಾಡಿದೆ ಅಂತ ಕೂಡ ತಿಳಿಸಿದರು. ದೇವಸ್ಥಾನ ಸನ್ನಿಧಿಯಲ್ಲಿ ಬೆಳಿಗ್ಗೆ ಅಂತ 7 ಗಂಟೆಯಿಂದ ವಿಜೃಂಭಣೆಯಿಂದ ಮೆರವಣಿಗೆ ಮತ್ತು ಮೆರವಣಿಗೆ ಆದಮೇಲೆ ಅನ್ನ ಸಪ್ಪನೆ ಎಲ್ಲ ನಡೀತಾ ಇದೆ. ಸಕಲ ಭಕ್ತರೆಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಲ್ಲಿ ಗ್ರಾಮಸ್ಥರು ತಮ್ಮಳ್ಳಿ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಭಕ್ತಿಯಿಂದ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ